ಶಿಳ್ಳೆ, ಚಪ್ಪಾಳೆ, ಹೂವಿನ ಅಭಿಷೇಕ, ಅಭಿಮಾನದ ಜಯಘೋಷ. ನಲ್ಲಿ ಮೂಳೆ ಗಿಲ್ಲಿ ಹವಾ ಶುರುವಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ಅಭಿಮಾನದ ಹೊಳೆ ಉಕ್ಕಿದೆ. ಇನ್ನು ಮುಂದಿನ ಜನ್ಮ ಅಂತ ಒಂದಿದ್ರೆ ಅದು ಏನಾಯ್ತು ಏನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಇಷ್ಟು ಜನರು ಪ್ರೀತಿ ಸಂಪಾದನೆ ಮಾಡೋದು ಉಳಿಸ್ಕೋಬಿಟ್ರೆ ಸಾಕು. ಮಂಡ್ಯದ ಮಳವಳ್ಳಿ ತಾಲೂಕಿನ ಇದೇ ದಡಪುರ ಗ್ರಾಮದಿಂದ ಬನೀನು ಲುಂಗಿ ಹಿಡಿದು ಹೊರಟಿದ್ದ ತುಂಡು ಹೈದ ಗಿಲ್ಲಿ ಈಗ ಕರುನಾಡ ಮನೆ ಮಾತಾಗಿದ್ದಾರೆ. ಬಿಗ್ ಬಾಸ್ ಕಪ್ ಹಿಡಿದು ಅರ್ಧ ಕೋಟ್ಯಾಧೀಶನಾಗಿ ಮನೆಗೆ ಮರಳಿದ್ದಾರೆ. ಬಿಗ್ ಬಾಸ್ ಗೆದ್ದ ಬಳಿಕ ಮೊದಲ ಬಾರಿಗೆ ಹುಟ್ಟೂರಿಗೆ ಹೊರಟ ಗಿಲ್ಲಿಗೆ ರಸ್ತೆಯುದ್ದಕ್ಕೂ ಅಭಿಮಾನಿಗಳು ಅದ್ಧೂರಿ ಸ್ವಾಗತ ಕೋರಿದ್ದಾರೆ. ಮೂಲಕ ತಾಯ್ನೆಲಕ್ಕೆ ಮರಳಿದ ಗಿಲ್ಲಿ ಅಭಿಮಾನಿ ಸಾಗರ ಕಂಡು ಮೂಕ ವಿಸ್ಮಿತರಾಗಿದ್ರು. ಊರಿಗೆ ಹೆಮ್ಮೆ ತಂದ ಅಂತ ಕೊಂಡಾಡಿದ ಜನ ಬೃಹತ್ ಆರೆಂಜ್ ಹಾರ ಹಾಕಿ ಹೂವಿನ ಮಳೆ ಸುರಿಸಿ ಸ್ವಾಗತಿಸಿದ್ರು. ದಡಪುರದಲ್ಲಿ ಗಿಲ್ಲಿ ನಟನನ್ನ ಸ್ವಾಗತಿಸಲು ಸಂಬಂಧಿಕರು ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕಿದ್ರು. ಗಿಲ್ಲಿ ಜೊತೆ ಫೋಟೋ ತೆಗೆಸಿಕೊಳ್ಳಲು ಫ್ಯಾನ್ಸ್ ಮುಗಿಬಿದ್ದಿದ್ರು. ಗಿಲ್ಲಿ ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಇನ್ನು ಸ್ವಗ್ರಾಮದ ಮನೆ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದ ಕಾರಣ ಗಿಲ್ಲಿ ನಟ ಮನೆಗೆ ಬಾರದೆ ಬೆಂಗಳೂರಿಗೆ ವಾಪಸ್ ತೆರಳಿದ್ರು. ಇಲ್ಲಿಂದ ಇಲ್ಲಿವರೆಗೂ ಒಂದು ಲೆಕ್ಕ, ಇಲ್ಲಿಂದ ಒಂದು ಲೆಕ್ಕ ಅಂದಾಗ ನಿಜವಾಗ್ಲೂ ಅಣ್ಣ ಯಾವ ಜನ್ಮದ ಪುಣ್ಯನೇ ಏನೋ ಗೊತ್ತಿಲ್ಲ. ಆಚೆ ಬಂದ್ಮೇಲೆ ಸತ್ಯವಲ್ವ ಆ ವಿಡಿಯೋಸ್ ಆ ಕ್ರೇಜ್ ಎಲ್ಲ ನೋಡ್ತಾ ಇದ್ರೆ ನನಗೆ ಹಾಳಾದ ಅಳು ಬರುವುದಿಲ್ಲ. ಅದೇ ಸಮಸ್ಯೆ. ಇಲ್ಲಿಗೆ ಬಂದು ಸಿಗಾಕಬಿಡ್ತದೆ. ಇಲ್ಲಿ ಅಳಬೇಕು, ಏನಾದ್ರು ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂದಾಗ ನಾನು ಸತ್ಯವಲ್ಲು ಈ ಥರ ನನ್ನ ತಾಯಣು ಅನ್ಕೊಂಡಿರಲ್ಲ ಕಣ. ಈ ಥರ ಎಲ್ಲ ಇರ್ತದೆ. ಹೊರಗಡೆ ಬಂದ್ಮೇಲೆ ನಾವು ಒಳಗಡೆ ಏನೋ ಒಂದು ಮೆಂಟಾಲಿಟಿಲಿ ಒಂದು ಆಟ ಒಂದು ಫ್ಲೋಲ್ ಆಡ್ಕೊ ಹೋಗ್ತಾ ಇರ್ತೀವಿ. ಹೊರಗಡೆ ಈ ಥರ ಎಲ್ಲ ಸೃಷ್ಟಿಯಾಗಿ ಇಷ್ಟು ಜನ ಪ್ರೀತಿಸೋರು ನಮಗೆ ಸಿಗ್ತಾರೆ, ಇಷ್ಟು ಜನ ನಮ್ಮನ್ನು ಪ್ರೀತಿಸ್ತಾರೆ ಅಂತ ಗೊತ್ತಾದಾಗ ನೀವು ನಂಬ್ತಿರೋ ಬಿಡ್ತೀರಿ. ಈಗಲೂ ನಾನು ಆಟ್ಬಿಟ್ಟು ಟಗ 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 ಅಂತ ಬುಡಕತ್ತೇನೆ. ನಾನು ಅವಾಗ ಚೂಟಿ ನೋಡ್ಕೊತಾ ಇರ್ತೀನಿ, ನಿಜನ ಸುಳ್ಳ ಅಂತ. ಕಾವ್ಯ ಗಿಲ್ಲಿ ಕಟೌಟನ್ನೇ ಹಾಕಿ ಮದುವೆ ಮಾಡಿಸ್ಬಿಡ್ತೀವಿ ಅಂತ ಫ್ಯಾನ್ಸ್ ಹೇಳಿದ್ದಾರೆ. ಆದ್ರೆ ಕಾವ್ಯ ಬಗ್ಗೆ ಮಾತನಾಡಿದ ಗಿಲ್ಲಿ, ನಾವು ಒಳ್ಳೆಯ ಸ್ನೇಹಿತರು ಅಂದ್ರು. ಅವರು ಒಳ್ಳೆ ಸ್ನೇಹಿತರು. ಅದೇ ಆಟ ಅಂತ ಬಂದಾಗ ಡಿಫ್ರೆನ್ಸ್ ಅಂತ ಏನಿಲ್ಲ ಅಣ್ಣ. ಅವರು ಯಾವತ್ತು ಪಾಪ ನನ್ನ ಯಾವುದೇ ಒಂದು ವಿಷಯ ಬಂದಾಗಲೂ ನನ್ನನ್ನು ಬಿಟ್ಕೊಟ್ಟಿದ್ದಿಲ್ಲ, ನಾನು ಅವ್ರನ್ನ ಬಿಟ್ಕೊಟ್ಟಿದ್ದಿಲ್ಲ. ಆ ಥರ ಡಿಫ್ರೆನ್ಸ್ ಅಂತ ಏನೂ ಬಂದಿಲ್ಲ ಅಣ್ಣ. ಈಗಲೂ ಚೆನ್ನಾಗಿದ್ದೀವಿ. ಮಗ ಏನಾಗ್ತಾನೋ ಅನ್ನೋ ಚಿಂತೆಯಲ್ಲೇ ಇದ್ದೆ, ಆದ್ರೆ ಈಗ ಇಡೀ ಕರ್ನಾಟಕವೇ ಕೊಂಡಾಡ್ತಿದೆ ಅಂತ ಗಿಲ್ಲಿ ಪೋಷಕರು ಖುಷಿ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಜನತೆಗೆ ನಾವು ಯಾವಾಗಲೂ ನಮ್ಮ ಅಂಗಡಿ ಆಗಲಿ ನಾಮೇ ಆಗಲಿ ಚಿರೋಣಿಯಾಗಿರ್ತೀವಿ. ಇದೇ ಥರ ಅವರು ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸ್ತಾವ್ರೆ, ಹಿಂಗೆ ಬೆಳೆಸ್ಲಿ, ಬಾಕಿ ಬಡವ್ರ ಮಕ್ಕಳನ್ನೂ ಇದೇ ಥರ ಬೆಳೆಸ್ಲಿ ಅಂತ ಕೇಳ್ಕೊತೀನಿ ನಾನು. ಯಾವ್ದಾರ ಡ್ಯೂಟಿ ಸೇರ್ಕೊಂಡು ಸುಖಕ್ಕೆ ಅನ್ನ ಉಣ್ಲ, ನಮ್ಮಗ ಜಮೀನು ಉಳ್ಬೇಡ, ಕುರಿ ಕಾಯ್ಬೇಡ ಅಂತ ಹೇಳಿದ್ವಿ. ಅದು ನನ್ನ ಇಷ್ಟ ಅಂತ ಅದು ಅವನಿಷ್ಟನ ಹೋಗಿ ಈ ಥರ ಮಾಡೋಣ ಅಷ್ಟೇ. ಗಿಲ್ಲಿ ಬಡವ ಅಂತ ಅನ್ಕೊಂಡು ಅವ್ನು ಏನು ಬೇರೆ ಕಂಟೆಸ್ಟೆಂಟ್ಸ್ನ ನೋಡ್ಕೊಂಡು ಬಂದಲ್ಲ ಆಟ ಆಡ್ತಿದ್ದ, ಬಡವ್ರ ಮಕ್ಳು ಗೆಲ್ಲಬೇಕು ಎಲ್ಲ ಹೇಳ್ತಾ ಇದ್ರಂತೆ. ಸೊ ಹೀಗಾಗಿ ಗಿಲ್ಲಿ ಬಡವ ಅಲ್ಲ. ಸೊ ಹಾಗಾಗಿ ಆ ರೀತಿ ಎಲ್ಲ ಭ್ರಮೇಲಿ ದಯವಿಟ್ಟು ಬದುಕಬೇಡಿ. ನಿಜವಾದ ಈಗ ಎಲ್ಲರೂ ಹೇಳ್ತಾರೆ ಬಡವ್ರ ಮಕ್ಳು ಗೆಲ್ಲಬೇಕು, ಇದೇನೋ ಬೇರೆ ಏನೇನೋ ಆಗಿದೆ ಹೊರಗಡೆ. ಬಟ್ ನಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕಲ್ವಾ, ಇದು ನಿಜಾನಾ? ಇದು ವ್ಯಕ್ತಿತ್ವಗಳ ಆಟ ಅಂತ ಆದಾಗ ಹಾಗಾದರೆ ನೀವು ಬಡವ್ರ ಮಕ್ಕಳು ಅಂತ ಹೇಳಿ ನೀವು ಅದು ಟ್ಯಾಗ್ಲೈನ್ ಕೊಡುವಾಗ ನಿಜವಾಗ್ಲೂ ಬಡವ್ರ ಮಕ್ಕಳಿಗೆ ನೀವು ಆ ಕಪ್ಪನ್ನು ಕೊಟ್ಟಿದ್ದೀರಾ? ಆ ಸಾರ್ಥಕತೆ ಇದು ನಿಮ್ಮಲ್ಲಿ ಇದೆಯಾ? ಹಾಗಾದರೆ ಬಡವ್ರ ಮಕ್ಕಳು ಅನ್ನೋದು ಬೇರೆ, ಬಡವ್ರ ಮಕ್ಕಳು ಅನ್ನೋ ಹಾಗೆ ನಟನೆ ಮಾಡಿಕೊಂಡು ಜೀವಿಸೋದು ಬೇರೆ. ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ. ನಾನು ಯಾವತ್ತೂ ನಾನು ಬಡವ ಅಂತ ಹೇಳ್ಕನಿಲ್ಲ ಮೇಡಮ್, ಹೇಳ್ಕನಿಲ್ಲ ಅಣ್ಣ. ಆಮೇಲೆ ಇನ್ನೊಂದು, ನಾನು ಬನೀನ್ ಹಾಕಂದ್ರಿಂದನೋ ಇದ್ರೆ ಅದು ನೋಡ್ಬಿಟ್ಟು ಬಡವ ಅಂತ ಹೇಳಕ್ಕಾಗಲ್ಲ. ಯಾಕೆ ಶ್ರೀಮಂತರು ಬನೀನ್ ಹಾಕೋದ್ವಾ, ಶ್ರೀಮಂತರು ನೈಟ್ ಪ್ಯಾಂಟ್ ಹಾಕಲ್ವಾ, ಚಡ್ಡಿ ಹಾಕಲ್ವಾ? ಅಣ್ಣ ನಿಜವಾಗ್ಲೂ ನಾನು ಶ್ರೀಮಂತ ಅಣ್ಣ. ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀನಲ್ಲ ಅಣ್ಣ, ನಿಜವಾಗ್ಲೂ ನಾನು ಶ್ರೀಮಂತನೇ ಅಣ್ಣ, ಸತ್ಯವಾಗ್ಲೂ ಶ್ರೀಮಂತ. ಅದೊಂದು ಮಾತ್ರ ಹೇಳ್ಬಲ್ಲೆ. ಕಚೇರಿಯಲ್ಲೇ ಸಮವಸ್ತ್ರದಲ್ಲಿರುವಾಗಲೇ ರಾಸಲೀಲೆ, ಅಯ್ಯೋ ರಾಮ. ಡಿಜಿಪಿ ಡಾಕ್ಟರ್ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಆಗಿದೆ. ಡಿಜಿಪಿ ಕಚೇರಿಯಲ್ಲೇ ಚೇರ್ ಮೇಲೆ ಕುಳಿತುಕೊಂಡೆ ಸಮವಸ್ತ್ರದಲ್ಲಿರುವಾಗಲೇ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಮಹಿಳೆಯರನ್ನ ಅಪ್ಪಿಕೊಂಡು ಮುತ್ತಿಟ್ಟು ರಾಸಲೀಲೆ ನಡೆಸಿದ್ದಾರೆ. ಒಂದು ವರ್ಷದ ಹಿಂದೆ ಅಂದರೆ ರಾಮಚಂದ್ರ ರಾವ್ ಪುತ್ರಿ ನಟಿ ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಸಿಕ್ಕಿಬೀಳುವ ಮೊದಲೇ ಡಿಜಿಪಿಯ ರಾಸಲೀಲೆ ದೃಶ್ಯ ಸೆರೆಯಾಗಿತ್ತು ಅಂತ ಹೇಳಲಾಗ್ತಿದೆ. ರಾಸಲೀಲೆ ದೃಶ್ಯ ವೈರಲ್ ಆದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಾಕ್ಟರ್ ರಾಮಚಂದ್ರ ರಾವ್ ಗೊಂದಲದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಮ್ಮೆ ಹಳೆ ವಿಡಿಯೋ ಅಂದಿರುವ ರಾಮಚಂದ್ರ ರಾವ್ ಮತ್ತೊಮ್ಮೆ ಇದು ಸುಳ್ಳು ವಿಡಿಯೋ ಅಂತ ಹೇಳಿದ್ದಾರೆ.
ಬಗ್ಗೆ ನಮಗೇನು ಐಡಿಯಾ ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂಥದ್ದು. ಇದಂದರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮ್ನಲ್ಲಿ. ನೋಡೋಣ ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ನಿಮ್ಮ ಸುಳಿವೇನಾದ್ರು ಇತ್ತಾ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ರಾಸಲೀಲೆ ವಿಡಿಯೋ ವೈರಲ್ ಆಗ್ತಿದ್ದಂತೆ ರಾಮಚಂದ್ರ ರಾವ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸಕ್ಕೆ ದೌಡಾಯಿಸಿದ್ರು. ಆದರೆ ಪರಮೇಶ್ವರ್ಗೆ ಅನಾರೋಗ್ಯ ಹಿನ್ನೆಲೆ ಭೇಟಿ ಸಾಧ್ಯವಾಗದೆ ವಾಪಸ್ಸಾಗಿದ್ದಾರೆ. ಹೀಗೆ ವಾಪಸ್ಸಾದ ರಾಮಚಂದ್ರ ರಾವ್ 10 ದಿನ ರಜೆ ಹಾಕಿ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ರಹಸ್ಯ ಸ್ಥಳದಲ್ಲಿದ್ದುಕೊಂಡೇ ಕಾನೂನು ಹೋರಾಟ ನಡೆಸಲು ಮುಂದಾಗಿದ್ದಾರೆ. ಇತ್ತ ರಾಜ್ಯ ಸರ್ಕಾರ ಡಿಜಿಪಿ ರಾಮಚಂದ್ರ ರಾವ್ ಅವರನ್ನ ಅಮಾನತುಗೊಳಿಸಿದೆ ಎನ್ನಲಾಗ್ತಿದೆ. ಕರ್ತವ್ಯದಲ್ಲಿದ್ದಾಗ ಅನುಚಿತ ವರ್ತನೆ ಹಿನ್ನೆಲೆ ಅಮಾನತು ಮಾಡಲಾಗಿದೆ ಎನ್ನಲಾಗ್ತಿದೆ. ಡಿಜಿಪಿ ಡಾಕ್ಟರ್ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಇದರ ಬಗ್ಗೆ ವಿವರಣೆ ಮಾಡಿ ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯ್ತು, ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ, ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ. ಗದಗದ ಲಕ್ಕುಂಡಿಯಲ್ಲಿ 4ನೇ ದಿನದ ಉತ್ಖನನ ವೇಳೆ ಕೊಡಲಿ ಆಕಾರದ ಪ್ರಾಚ್ಯ ವಸ್ತು ಪತ್ತೆಯಾಗಿದೆ. ಜೊತೆಗೆ ಐತಿಹಾಸಿಕ ದೇವಸ್ಥಾನದ ಸ್ತಂಭದ ಮತ್ತು ವಿತಾನದ ಮಧ್ಯಭಾಗದಲ್ಲಿರುವ ಬೋದಿಗೆ ಭಾಗದ ಅವಶೇಷ ಪತ್ತೆಯಾಗಿದೆ. ಉತ್ಖನನದ 2ನೇ ದಿನ ಶಿವಲಿಂಗದ ಪೀಠ ಸಿಕ್ಕಿದ್ರೆ 3ನೇ ದಿನ ಕೋಟೆಯ ಗೋಡೆಯಲ್ಲಿ ಶಿವಲಿಂಗ ಮತ್ತು ಹಿತ್ತಾಳೆ ಘಂಟೆ ಪತ್ತೆಯಾಗಿತ್ತು. 4ನೇ ದಿನ ಕೊಡಲಿ ಆಕಾರದ ಪ್ರಾಚ್ಯ ವಸ್ತು ಪತ್ತೆಯಾಗಿದೆ. ಇನ್ನು ಉತ್ಖನನದ ವೇಳೆ ರಾಶಿ ರಾಶಿ ಶಿಲೆಗಳು ಪತ್ತೆಯಾಗಿವೆ. ಕೋಟೆ ಗೋಡೆಯಲ್ಲಿ ಹುದುಗಿರುವ ಅಮೂಲ್ಯ ಶಿಲೆಗಳು TV9 ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಇದು ಪ್ರಾಚ್ಯವಶೇಷ ವಸ್ತು ಈಗ ಕೋಟೆ ಗೋಡೆಯಲ್ಲಿ ಮುಚ್ಚಿ ಹೋಗಿದೆ. ಇದು ನೋಡ್ಬೋದು ಎಷ್ಟು ಒಂದು ಶಿಲೆಯಲ್ಲಿ ಎಷ್ಟೊಂದು ಕಲಾಕೃತಿ ಇದೆ, ಡಿಸೈನ್ ಇದೆ, ಕಲೆ ಇದೆ. ಇದು ಮೋಸ್ಟ್ಲಿ ದೇವಾಲಯಗಳ ಮೇಲ್ಛಾವಣಿ ಅಥವಾ ಕಂಬ ಇರ್ಬೋದು ಅಂತೇಳಿ ಅನಿಸುತ್ತೆ. ಒಂದು ಮೇಲ್ಛಾವಣಿಯ ಡಿಸೈನ್ ಅಂತ ಇರ್ಬೋದು. ಎಲ್ಲ ನೋಡಿ ಈ ಥರ ಇಲ್ಲಿ ಡಿಸೈನ್ಗಳಿದ್ದಾವೆ. ಹೀಗಾಗಿ ಇದು ಮೇಲ್ ಹಾಸಿಗೆ ಇರ್ಬೋದು ದೊಡ್ಡ ಪ್ರಮಾಣದ. ಇನ್ನೂ ಈ ಭಾಗದಲ್ಲಿ ಸುಮಾರು 100 ಪ್ರಾಚ್ಯವಶೇಷ ವಸ್ತುಗಳು ನಮ್ಮ ಕಣ್ಣಿಗೆ ರಾಸ್ತಾ ಇದ್ದಾವೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಚಾಲುಕ್ಯ ಉತ್ಸವವನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ 5 ವರ್ಷ ಗೆದ್ದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಸಿದ್ರು. ಮೊದಲ ಬಾರಿ ಸ್ಪರ್ಧಿಸಿದ ಬಾದಾಮಿಯಲ್ಲಿ ಜನ ಗೆಲ್ಲಿಸಿದ್ರು. ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ವಿಧಾನಸಭೆಗೆ ಕಳಿಸಿದ್ರಿಂದಾನೇ ಸಿಎಂ ಆದೆ. ನಾನು ಈ ಋಣವನ್ನ ಮರೆಯೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. 5 ಬಾರಿ ಗೆದ್ದಿದ್ದಂತ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಸಿದ್ರು, ಬಾಗಲಕೋಟೆ ಜಿಲ್ಲೆಯ ಬಾದಾಮಿನಲ್ಲಿ ಗೆಲ್ಲಿಸಿದ್ರು ಅಂತಕ್ಕಂಥದ್ದನ್ನು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾಯಕತ್ವ ವಿಚಾರವಾಗಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿ ಬಳಿಕ ಕುತೂಹಲ ಮೂಡಿಸಿರುವ ಡಿಸಿಎಂ ಡಿಕೆಶಿ ಇದೀಗ ದಾವೋಸ್ ಪ್ರವಾಸ ಕೈಗೊಂಡಿದ್ದಾರೆ. ವಿಶ್ವ ಆರ್ಥಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ನಿನ್ನೆ ರಾತ್ರಿ ದಾವೋಸ್ಗೆ ಭೇಟಿ ಕೈಗೊಂಡ್ರು. ಏತನ್ಮಧ್ಯೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಎಂಬಿ ಪಾಟೀಲ್ ನೇತೃತ್ವದ ರಾಜ್ಯ ಸರ್ಕಾರದ ನಿಯೋಗ ಕಳೆದ ಭಾನುವಾರವೇ ದಾವೋಸ್ಗೆ ತೆರಳಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರವಾಗಿ ಸಚಿವ ಮಂಕಾಳು ವೈದ್ಯ ಬ್ಯಾಟಿಂಗ್ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಮಾತನಾಡಿದಂತ ಅವರು, ಡಿಕೆ ಶಿವಕುಮಾರ್ ಅವರ ಪ್ರಯತ್ನದಿಂದಲೇ ರಾಜ್ಯದಲ್ಲಿ ನಮ್ಮ ಸರ್ಕಾರ 136 ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ನೀವು ಹೇಳಿದ್ದಕ್ಕೆ ನಾನು ಹೇಳಿದ್ದೇನೆ. ಪ್ರಯತ್ನಕ್ಕೆ ಈ ರಾಜ್ಯದಲ್ಲಿ ಸರ್ಕಾರ ಬಂದಿದೆ, 136 ಸೀಟ್ ಬಂದಿದೆ, ಮುಖ್ಯಮಂತ್ರಿಗಳು ಇದ್ದಾರೆ, 30 ಜನ ಸಚಿವರು ಇದ್ದಾರೆ, ರಾಜ್ಯ ಸರ್ಕಾರ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಇದಕ್ಕೂ ಅವರ ಪ್ರಯತ್ನದಿಂದ ಇದಕ್ಕೂ ಹೆಚ್ಚು ಏನಾಗಬೇಕಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನದ ಮೇರೆಗೆ ಯುಎಇ ಅಧ್ಯಕ್ಷ ನಿನ್ನೆ 3 ಗಂಟೆಗಳ ಕಾಲ ಭಾರತಕ್ಕೆ ಪ್ರವಾಸ ಕೈಗೊಂಡಿದ್ರು. ದೆಹಲಿ ಏರ್ಪೋರ್ಟ್ನಲ್ಲಿ ಯುಎಇ ಅಧ್ಯಕ್ಷ ಹಿಸ್ ಹೈನಸ್ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಪ್ರಧಾನಿ ಮೋದಿ ಆತ್ಮೀಯ ಅಪ್ಪುಗೆಯ ಮೂಲಕ ಸ್ವಾಗತಿಸಿದ್ರು. ನಂತರ ಒಂದೇ ಕಾರಿನಲ್ಲಿ ಒಟ್ಟಿಗೆ ಪ್ರಯಾಣಿಸಿದ ಫೋಟೋಗಳನ್ನು ಕೂಡ ಶೇರ್ ಮಾಡಿದ್ದಾರೆ. ಇನ್ನು ಮರದ ಕೆತ್ತನೆಯ ಉಯ್ಯಾಲೆ ಮತ್ತು ಪಶ್ಮಿನಾ ಶಾಲನ್ನ ಉಡುಗೊರೆಯಾಗಿ ಮೋದಿ ನೀಡಿದ್ದಾರೆ.
ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಂಗಳವಾರ ಬೆಳಗ್ಗೆ 11:30ಕ್ಕೆ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ನಿತಿನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆರ್ಎಸ್ಎಸ್ ಹಿನ್ನೆಲೆ ಇರೋ ಬಿಹಾರ ಬಿಜೆಪಿ ನಾಯಕ ನಿತಿನ್ ನಬೀನ್ ಬಿಜೆಪಿಯ ಹಿರಿಯ ನಾಯಕ ನಬೀನ್ ಕಿಶೋರ್ ಸಿನ್ಹಾ ಅವರ ಪುತ್ರರಾಗಿದ್ದಾರೆ. ಶಾಸಕ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ.